ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಭಾವನಾ. ಈಗ ಹೆಡ್ಲೈನ್ಸ್. ಕೈಗೆಟುಕೋ ಸನಿಹದಲ್ಲೇ ಹೈಟೆನ್ಷನ್ ವೈರ್ಗಳು. ಆರ್ಟಿ ನಗರದ ಅವಾಂತರ ಕಂಡು ಕಾಣದಂತಿರುವ ಬೆಸ್ಕಾಂ ಅಧಿಕಾರಿಗಳು. ಗಾಳಿಪಟ ತೆಗೆಯಲು ಹೋಗಿ ಆಸ್ಪತ್ರೆ ಸೇರಿದ್ದಾನೆ ಬಾಲಕ. ಸಾವಿನ ಮನೆಯಾದ ಬನ್ನೇರುಘಟ್ಟ ಕರಡಿ ಪುನರ್ವಸತಿ ಕೇಂದ್ರ. 9 ತಿಂಗಳಲ್ಲಿ 31 ಕರಡಿ ಸಾವು. ಏನ್ ಮಾಡ್ತಿದ್ದಾರೆ ಅಧಿಕಾರಿಗಳು? ಅನಾಥ ವೃದ್ಧಿಯರಲ್ಲಿ ಹೆತ್ತವಳ ದರ್ಶನ. 5 ಅಮ್ಮಂದಿರ ತೆಕ್ಕೆಯಲ್ಲಿ ಆಂಬ್ಯುಲೆನ್ಸ್ ಡ್ರೈವರ್. ಆರ್ಥಿಕ ಮುಗ್ಗಟ್ಟಿನ ನಡುವೆಯೂ ಆತ್ಮೀಯ ಸೇವೆ. ಸಿಲಿಕಾನ್ ಸಿಟಿ ಜನರಿಗೆ ಸೂಪರ್ ಸಂಡೇ. ಎಚ್ಎಸ್ಆರ್ ಮೋಟಾರ್ ಸ್ಪೋರ್ಟ್ಸ್ ಕ್ಲಬ್ನಿಂದ ಸೂಪರ್ ರೇಸ್. ರೈಡರ್ಗಳ ಝಲಕ್ಗೆ ಪುಳಕಗೊಂಡ ಜನ. ಯಲಹಂಕದಲ್ಲಿ 5.3 ಕಿಲೋಮೀಟರ್ ಉದ್ದದ ತ್ರಿವರ್ಣ ಧ್ವಜ. ಅಮ್ಮ ಫೌಂಡೇಶನ್ನಿಂದ ವಿನೂತನ ಪ್ರಯತ್ನ. ರಸ್ತೆಯುದ್ದಕ್ಕೂ ತಿರಂಗ ರಂಗು. ಮಕ್ಕಳು ಆಟವಾಡಬೇಕಾದ್ರೆ ಮೈಯೆಲ್ಲ ಕಣ್ಣಾಗಿರಬೇಕು. ವಿದ್ಯುತ್ ತಂತಿ ಹಾದು ಹೋಗಿದ್ರಂತೂ ಹುಷಾರಾಗಿರಬೇಕು. ವಿದ್ಯುತ್ ತಂತಿಗಳು ಕೆಳಮಟ್ಟದಲ್ಲೇ ಹಾದು ಹೋಗಿರುತ್ತವೆ. ಬೆಸ್ಕಾಂನ ಈ ನಿರ್ಲಕ್ಷ್ಯದಿಂದಾಗಿ ಆಗಾಗ ಅವಘಡಗಳು ಸಂಭವಿಸ್ತಾನೆ ಇರುತ್ತವೆ. ಇಲ್ಲೊಬ್ಬ ಬಾಲಕ ಆಟ ಆಡಲು ಹೋಗಿ ಆಸ್ಪತ್ರೆ ಸೇರಿದ್ದಾನೆ. ಕೈಯೆಲ್ಲ ಸುಟ್ಟ ಗಾಯ, ಮೈತುಂಬ ಬ್ಯಾಂಡೇಜ್. ಹೀಗೆ ಹಾಸಿಗೆ ಮೇಲೆ ಮಲಗಿರೋ ಈ ಬಾಲಕನ ಹೆಸರು ಪವನ್. ಇವನ ಈ ಸ್ಥಿತಿಗೆ ಕಾರಣ ಕರೆಂಟ್ ಶಾಕ್. ಹೌದು, ನಿನ್ನೆ ಮಧ್ಯಾಹ್ನ ಆರ್ಟಿ ನಗರದ ಮಂಜುನಾಥ ಬಡಾವಣೆಯಲ್ಲಿ ಪವನ್ ಗಾಳಿಪಟ ಹಾರಿಸಲು ಹೋಗಿ ಕರೆಂಟ್ ಶಾಕ್ ಹೊಡೆಸಿಕೊಂಡಿದ್ದಾನೆ. ಪವನ್ ಹಾಗೂ ಅವನ ಸ್ನೇಹಿತರು ಗಾಳಿಪಟ ಹಾರಿಸುತ್ತಿದ್ರು. ಈ ವೇಳೆ ಗಾಳಿಪಟ ಹಾರಿ ಹೋಗಿ ವಿದ್ಯುತ್ ತಂತಿಗೆ ಸಿಕ್ಕಿಕೊಂಡಿತು. ಆಗ ಪವನ್ ಕಟ್ಟಡದ ಮೇಲ್ಹತ್ತಿ ಗಾಳಿಪಟವನ್ನ ತೆಗೆಯಲು ಯತ್ನಿಸಿದ್ದಾನೆ ಅಷ್ಟೇ. ಕಣ್ಣು ತೆರೆಯೋ ಅಷ್ಟರಲ್ಲೇ ಆಸ್ಪತ್ರೆ ಸೇರ್ಬೇಕಾದ ಸ್ಥಿತಿ ತಂದುಕೊಂಡ. ಫಸ್ಟ್ ಫ್ಲೋರಲ್ಲಿ ಹೋದ್ರೆ ಏನಿಲ್ಲ, ಮೆಟ್ಲು ಹತ್ತಾ ಇದ್ದಂಗೆ ಕೈ ಟಚ್ ಆಗೋ ಥರ ಇದೆ. ಗಾಳಿಪಟ ಆಡಿಸ್ಬೇಕಾದ್ರೆ ಏನು ಮಾಡಿದೆ, ವೈರ್ಗೆ ಹೋಗಿ ತೆಗ್ಲಾಕೊಂಡಿದೆ. ಅವಾಗ ಎಳಿಬೇಕಾದ್ರೆ ಏನು ಮಾಡಿದೆ, ಒಂದು ವೈರ್ಗೆ ಒಂದು ಟಚ್ ಆಗಿ ಪವರ್ ಅವ್ನು ಎಳೆದು ಅವನಿಗೆ ಮೈ ಮೇಲೆ ಬಿದ್ದು ಬೆನ್ನೆಲ್ಲ ಸ್ವಲ್ಪ 25% ಬರ್ನ್ ಆಗಿದೆ. ಈ ಬಡಾವಣೆಯಲ್ಲಿ ಕೈಗೆಟುಕುವ ದೂರದಲ್ಲಿ ವಿದ್ಯುತ್ ತಂತಿಗಳು ನೇತಾಡ್ತಿವೆ. ಈ ಹಿಂದೆ ಕೂಡ ಬಾಲಕನೊಬ್ಬನಿಗೆ ಕರೆಂಟ್ ಶಾಕ್ ತಗುಲಿತ್ತು. ಈ ಬಗ್ಗೆ ಬೆಸ್ಕಾಂ ಅಧಿಕಾರಿಗಳಿಗೆ ಹಲವು ಬಾರಿ ದೂರು ನೀಡಿದ್ರೂ ಪ್ರಯೋಜನವಾಗಲಿಲ್ಲ. ತುಂಬಾನೇ ಹತ್ರ ಇದೆ. ದೂರ ಇದ್ದು ಹೇಳ್ಕೊಂಡಿದ್ರೆ ಏನೋ ನಮ್ಮ ಹುಡುಗನ ತಪ್ಪು ಅಂತ ಹೇಳ್ಬೋದು. ತುಂಬಾನೇ ಹತ್ರ ಇದೆ. ಯಾರಿಗಾದ್ರೂ ಟಚ್ ಆಗೇ ಆಗುತ್ತೆ. ಇವಾಗ ನಾವು ಇರೋದು ತುಂಬ ಬಡತನದಲ್ಲಿದ್ದೀವಿ. ಆಟೋ ಬೇರೆ ಹೊಡಿಸಿ ಇದಕ್ಕೆಲ್ಲ ಇಷ್ಟು ಬಿಲ್ ಕಟ್ಟಬೇಕು ಅಂದರೆ ನಮ್ಮ ಕೈಲೂ ಆಗಲ್ಲ. ಪಾಪ ಹುಡುಗ ಆಡೋ ಹುಡುಗ, ಇನ್ನು ಸ್ಕೂಲ್ ಇಲ್ಲ, ಸ್ಕೂಲ್ ಹೋಯ್ತು ಹೋದ್ರೆ ಹೋಗಲಿ, ನಮ್ಮ ಹುಡುಗನ ಆರೋಗ್ಯ ಹಿಂಗಾಗಬೇಕಲ್ವಾ. ಒಟ್ಟಲ್ಲಿ ಬೆಸ್ಕಾಂ ನಿರ್ಲಕ್ಷ್ಯಕ್ಕೆ ಬಲಿಯಾಗಬೇಕಿದ್ದ ಬಾಲಕನೊಬ್ಬ ಕೊಂಚದ್ರಲ್ಲಿ ಪಾರಾಗಿದ್ದಾನೆ. ಇಷ್ಟಾದರೂ ಬೆಸ್ಕಾಂ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ. ಇನ್ನೆಷ್ಟು ಅವಘಡಗಳು ಸಂಭವಿಸುತ್ತೋ ಅನ್ನೋ ಆತಂಕ ಸ್ಥಳೀಯರದ್ದು. ಬೆಂಗಳೂರಿನಿಂದ ಕ್ಯಾಮರಾಮನ್ ಈರಣ್ಣ ಜೊತೆ ವೆಂಕಟರಮಣ್, ಸುವರ್ಣ ನ್ಯೂಸ್. ಬನ್ನೇರುಘಟ್ಟದಲ್ಲಿ ಕರಡಿಗಳ ಸಾವಿನ ಸರಣಿ ಮುಂದುವರೆದಿದೆ. ಕರಡಿಗಳ ಪುನರ್ವಸತಿ ಕೇಂದ್ರವೇ ಕರಡಿಗಳ ಪಾಲಿಗೆ ಸಾವಿನ ಮನೆಯಾಗಿ ಪರಿಣಮಿಸಿದೆ. 127 ಕರಡಿಗಳಲ್ಲಿ 31 ಕರಡಿಗಳು ಸಾವನ್ನಪ್ಪಿವೆ. ಉಳಿದಿರೋ 96 ಕರಡಿಗಳಲ್ಲಿ ಕೆಲವು ಅನಾರೋಗ್ಯದಿಂದ ಬಳಲ್ತಾ ಇವೆ. ಸಾವಿನ ಮನೆಯಾದ ಕರಡಿ ಪುನರ್ವಸತಿ ಕೇಂದ್ರ. 9 ತಿಂಗಳಲ್ಲಿ 31ನೇ ಕರಡಿ ಸಾವು. ಏನ್ ಮಾಡ್ತಿದ್ದಾರೆ ಅಧಿಕಾರಿಗಳು? ಬನ್ನೇರುಘಟ್ಟ ಕರಡಿ ಪುನರ್ವಸತಿ ಕೇಂದ್ರ ಕರಡಿಗಳ ಪಾಲಿಗೆ ಸಾವಿನ ಮನೆಯಾಗಿ ಪರಿಣಮಿಸಿದೆ. ಇವತ್ತು 4 ವರ್ಷದ ಅಂಜಲಿ ಅನ್ನೋ ಕರಡಿ ಮೃತಪಟ್ಟಿದೆ. SOS ಎಂಬ ಸ್ವಯಂ ಸೇವಾ ಸಂಸ್ಥೆ ಪ್ರಾಣಿಪ್ರಿಯರಲ್ಲಿ ಹಾಗೂ ಸರ್ಕಾರದಿಂದ ಹಣ ಸಂಗ್ರಹಿಸಿ ಕರಡಿಗಳ ಈ ಪುನರ್ವಸತಿ ಕೇಂದ್ರವನ್ನ ನಿರ್ವಹಿಸುತ್ತಿದೆ. ಆದರೆ SOS ಸಂಸ್ಥೆ ಸ್ವ ಅಭಿವೃದ್ಧಿ ಮಾಡಿಕೊಂಡಿದೆಯೇ ಹೊರತು ಕರಡಿಗಳನ್ನ ರಕ್ಷಿಸುತ್ತಿಲ್ಲ. ಇದಕ್ಕೆ 9 ತಿಂಗಳಲ್ಲಿ ಒಟ್ಟು 31 ಕರಡಿ ಸಾವನ್ನಪ್ಪಿರೋದೇ ಸಾಕ್ಷಿ. ಕರಡಿಗಳ ಈ ಸರಣಿ ಸಾವು ಪ್ರಾಣಿಪ್ರಿಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ಈ ಬಗ್ಗೆ NGO ಸಂಸ್ಥೆಯವರನ್ನ ಕೇಳಿದ್ರೆ, ನಮ್ಮ ಪ್ರಕಾರ ಏನು ಆ ಥರ ನೆಗ್ಲಿಜೆನ್ಸ್ ಇರೋಕ್ಕೇನೂ ಸಾಧ್ಯನೇ ಇಲ್ಲ. ಅದು ಮುಖ್ಯಸ್ಥರು ಬಂದು ಯಾವಾಗ ಬೇಕು ನಾವು ಚೆಕ್ ಮಾಡ್ಬೋದು. ಬರ್ತಾ ಇರ್ತಾರೆ. ಇಲ್ಲೇ ನಮ್ಮ ಜೊತೆಗೆ ಒಬ್ಬರು ಡೆಪ್ಟಿ ರೇಂಜ್ ಫಾರೆಸ್ಟ್ ಆಫೀಸರ್ ಯಾವಾಗಲೂ ಇಲ್ಲೇ ಇರ್ತಾರೆ. ಡೆಪ್ಟಿ ರೇಂಜರ್
ನಮ್ಮೆಲ್ಲ ಆ್ಯಕ್ಟಿವಿಟೀಸನ್ನು ರೆಗ್ಯುಲರಾಗಿ ಗಮನಿಸ್ತಾರೆ. 2010ರಲ್ಲಿ ಬನ್ನೇರುಘಟ್ಟ ಪುನರ್ವಸತಿ ಕೇಂದ್ರದಲ್ಲಿ ಒಟ್ಟು 127 ಕರಡಿಗಳಿದ್ವು. ಆದರೆ ಈಗ ಉಳಿದಿರೋದು ಕೇವಲ 96. ಅದರಲ್ಲೂ ಸಾಕಷ್ಟು ಅನಾರೋಗ್ಯಕ್ಕೀಡಾಗಿವೆ. ಹೀಗಿದ್ದರೂ SOS ಈ ಬಗ್ಗೆ ನಿರ್ಲಕ್ಷ್ಯ ವಹಿಸಿದೆ. SOS ಸಂಗ್ರಹಿಸಿದ ನಿಧಿ ಬಗ್ಗೆ ಅಥವಾ ಕರಡಿಗಳಿಗೆ ಚಿಕಿತ್ಸೆ ನೀಡಿದ ಬಗ್ಗೆ ಯಾವುದೇ ವರದಿ ನೀಡದೆ ಇರೋದು ಸಾಕಷ್ಟು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಈ ಬಗ್ಗೆ ಸರ್ಕಾರ ತನಿಖೆ ನಡೆಸಬೇಕು ಅನ್ನೋದು ಪ್ರಾಣಿ ಪ್ರಿಯರ ಆಗ್ರಹ. ಯಾವುದೇ ಪ್ರಾಣಿ ಆಗಿರ್ಬೋದು, ಅಳಿವಿನಂಚಿನಲ್ಲಿರೋ ಪ್ರಾಣಿಗಳನ್ನ ಕಾಪಾಡಬೇಕು, ವೈದ್ಯರು ಸೂಕ್ತ ಚಿಕಿತ್ಸೆಯನ್ನು ಕೊಡಬೇಕು. ಮತ್ತು SOS ಅನ್ನೋ ಏನೋ ಒಂದು NGO ಇದೆ, ಅದು ದೇಶ ವಿದೇಶಗಳಿಂದ ಕರಡಿ ಹೆಸರು ಹೇಳ್ಕೊಂಡು ದುಡ್ಡು ತಗೊಂಬಂದು ಅವರು ಮಜಾ ಮಾಡ್ತಾ ಇದ್ದಾರೆ. ಅಂಥದನ್ನೆಲ್ಲ ಬಿಟ್ಟು ಆ ಕರಡಿಗಳಿಗೋಸ್ಕರ ಹಣನ ಮೀಸಲಿಟ್ಟು ಆ ಒಂದು ಸೂಕ್ತ ಚಿಕಿತ್ಸೆಯನ್ನು ಕೊಡಿಸಿ ನುರಿತ ವೈದ್ಯರಿಂದ ಒಂದು ತಂಡ ರಚನೆ ಮಾಡಿ ಅದಕ್ಕೆ ಒಂದು ಸೂಕ್ತ ಚಿಕಿತ್ಸೆಯನ್ನು ಕೊಡಬೇಕು ಅಂತೇಳಿ ನಾವು ಕೇಳ್ಕೊತಾ ಇದ್ದೀವಿ. ಒಟ್ಟಾರೆ ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಸಾವಿನ ಮನೆಯಾಗಿ ಪರಿಣಮಿಸಿದೆ. ಇದೇ ರೀತಿ ವನ್ಯಪ್ರಾಣಿಗಳ ಸಾವು ಮುಂದುವರಿದ್ರೆ ಮುಂದಿನ ಪೀಳಿಗೆಗೆ ವನ್ಯಪ್ರಾಣಿಗಳನ್ನ ಫೋಟೋದಲ್ಲಷ್ಟೇ ನೋಡಬೇಕಾಗುತ್ತೆ. ಹೀಗಾಗಿ ಕೂಡಲೇ ಸಂಬಂಧಪಟ್ಟವರು ಎಚ್ಚೆತ್ತುಕೊಳ್ಳಬೇಕಿದೆ. ಆನೇಕಲ್ನಿಂದ ಕ್ಯಾಮರಾ ಪರ್ಸನ್ ರವಿಕುಮಾರ್ ಜೊತೆ ಮಂಜುನಾಥ್, ಸುವರ್ಣ ನ್ಯೂಸ್. ಪ್ರಾಚೀನ ವಿಗ್ರಹಗಳನ್ನು ಅಕ್ರಮವಾಗಿ ಮಾರಾಟ ಮಾಡ್ತಾ ಇದ್ದ ತಂಡವೊಂದನ್ನು ಶಿವಾಜಿನಗರ ಪೊಲೀಸರು ಬಂಧಿಸಿದ್ದಾರೆ. ತಮಿಳುನಾಡು ಮೂಲದ ಸುಬ್ರಮಣಿ ಸೆಂದಿಲ್, ಬಾಬು ಅಜೀನ್ ಬಾಬ್ಜನ್ ಬಂಧಿತರು. ತಮಿಳುನಾಡು ಮೂಲದವರಾದ ಇವರು ಇವತ್ತು ಬೆಳಗ್ಗೆ ರಸಲ್ ಮಾರ್ಕೆಟ್ ಬಳಿ ಸಿಕ್ಕಿಬಿದ್ದಿದ್ದಾರೆ. 6 ಪಂಚಲೋಹ, 13 ಸಾಲಿಗ್ರಾಮ ವಿಗ್ರಹಗಳು ಸೇರಿದಂತೆ ಸುಮಾರು 1,20,00,000 ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಅದು 10 ವರ್ಷಗಳ ಹಿಂದಿನ ದುರಂತ ಕಥೆ. ಬೆಂಕಿ ಅನಾಹುತದಲ್ಲಿ ಅವರು ತಾಯಿಯನ್ನ ಕಳೆದುಕೊಂಡ್ರು. ಆದರೆ ಅಮ್ಮನ ವಾತ್ಸಲ್ಯದ ನೆನಪು ಅವರನ್ನ ಕಾಡ್ತಾನೆ ಇತ್ತು. ಹಾಗೆ ಕಾಡಿದ ಅಮ್ಮನ ಪ್ರೀತಿಯನ್ನ ಅಚ್ಚ ಹಸಿರಾಗಿ ಉಳಿಸಿಕೊಳ್ಳಲು ಕೊನೆಗೆ ಅವರು ಮಾಡಿದ್ದೇನು ಗೊತ್ತಾ? ಈ ಸ್ಟೋರಿ ನೋಡಿ. ಅಮ್ಮ. ಮಗು ಮಾತನಾಡಲು ಆರಂಭಿಸೋದೇ ಅಮ್ಮ ಎಂಬ ಶಬ್ದದಿಂದ. ಹೊತ್ತು ಹೆತ್ತು ಬೆಳೆಸಿದ ತಾಯಿಯನ್ನ ತನ್ನ ತೊದಲು ನುಡಿಯಿಂದಲೇ ಮಗು ಅಮ್ಮ ಅಂತ ಕರೆದಾಗ ಆ ತಾಯಿಗೂ ಮಮತೆ ಉಕ್ಕಿ ಹರಿಯುತ್ತೆ. ತನ್ನ ಮಗುವನ್ನ ಮುದ್ದಾಡುತ್ತಾಳೆ. ಅದೇ ಬಾಂಧವ್ಯ ಈ ಶಿವಶಂಕರ್ ಅವರದ್ದು. ತನ್ನ ಅಮ್ಮ ಗೌರಮ್ಮನನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ರು. ಆದ್ರೆ ವಿಧಿ ಈ ಅಮ್ಮ ಮಗನ ನಡುವೆ ಆಟ ಆಡಿಬಿಡ್ತು. 10 ವರ್ಷಗಳ ಹಿಂದೆ ಗೌರಮ್ಮ ಬೆಂಕಿ ದುರಂತದಲ್ಲಿ ಸಾವನ್ನಪ್ಪಿದ್ರು. ಅಮ್ಮ ನನ್ನ ನೋಡಮ್ಮ, ತಬ್ಬಲಿಯು ನಾನಮ್ಮ, ಮಮತೆಯ ಮಡಿಲಿನಲ್ಲಿ ಸುವಲಲಿ ಹಾಡಮ್ಮ. ಇದು ಶಿವಶಂಕರ್ ಅವರನ್ನ ಶೋಕ ಸಾಗರದಲ್ಲಿ ಮುಳುಗಿಸಿತು. ಅಮ್ಮನ ಸಾವಿನ ಶೋಕದಿಂದ ಹೊರಬರಲಾಗದ ಅವರು ಕೊನೆಗೆ ಅನಾಥ ವೃದ್ಧೆಯೊಬ್ಬರನ್ನ ಸಾಕೋಕೆ ನಿರ್ಧರಿಸಿದ್ರು. ಅದರಂತೆ 5 ಮಂದಿ ಅನಾಥ ವೃದ್ಧೆಯರಿಗೆ ಶಿವಶಂಕರ್ ಆಶ್ರಯ ನೀಡಿದ್ದಾರೆ. ಅಮ್ಮನ ಪ್ರೀತಿಯನ್ನ ಅವರಲ್ಲಿ ಕಾಣ್ತಿದ್ದಾರೆ. ಪ್ರತಿದಿನ ಸಂಜೆ ಡ್ಯೂಟಿ ಮುಗಿಸ್ಕೊಂಡು 5:30 ಇಲ್ಲಿ ಬಂದು ತಾಯಿಯವ್ರಿಗೆ ಏನು ಬೇಕೆಲ್ಲ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಇದ್ರಲ್ಲಿ ಮೇಯ್ನ್ ಹೇಳ್ಬೇಕಂದ್ರೆ ನನ್ನ ಹೆಂಡತಿ, ನನ್ನ ತಂಗಿ ಮತ್ತು ನನ್ನ ಮಕ್ಕಳು ಅವರೇ ಮೇಯ್ನ್ ಈ ಆಶ್ರಮ ನೋಡಿಕೊಂಡು ಅವರೆಲ್ಲ ಅಜ್ಜಿದಿರಿಗೆ ಯಾವ್ಯಾವ ಅನುಕೂಲ ಬೇಕೋ, ಯಾವ ಥರ ಅವ್ರಿಗೆ ಕೊರತೆ ಏನು ಕೊರತೆ ಇರಬಾರ್ದು. ಒಂದು ಅಮ್ಮನಿಗೆ ತನ್ನ ಮಕ್ಕಳನ್ನೆಲ್ಲ ಕಳ್ಕೊಂಡ್ಬಂದಿರ್ತಾರೆ ಇಲ್ಲಿ, ಮತ್ತು ಏನೇನೋ ಚಿಂತೆ ಎಲ್ಲ ಬಿಟ್ಟು ಇಲ್ಲಿ ಸಂತೋಷವಾಗಿರ್ಬೇಕು ಅವರು. ಆ ರೀತಿಯಲ್ಲಿ ನಾವಿಲ್ಲಿ ನೋಡ್ಕೊತಾ ಇದ್ದೀವಿ. ನನಗೆ ಯಾವುದು ಸೋರ್ಸ್ ಇಲ್ಲ, ಯಾವುದೋ ಒಂದು ಹೆಲ್ಪ್ ಇಲ್ಲ, ಯಾರು ಒಬ್ಬನೇ ಇದು ಮಾಡ್ತಾ ಇದ್ದೀನಿ. ಶಿವಶಂಕರ್ ಹೊಸೂರು ರಸ್ತೆಯ ಚಂದಾಪುರ ನಿವಾಸಿ. ಸೇಂಟ್ ಜಾನ್ ಆಸ್ಪತ್ರೆಯ ಆಂಬ್ಯುಲೆನ್ಸ್ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದಾರೆ. ತಮಗೆ ಬರೋ 8,000 ರೂಪಾಯಿ ಸಂಬಳದಲ್ಲೇ ಅಮ್ಮನ ನೆನಪಲ್ಲಿ ಈ ಸೇವೆ ಮಾಡ್ತಿದ್ದಾರೆ. ಇನ್ನು ಶಿವಶಂಕರ್ಗೆ 4 ಜನ ಮಕ್ಕಳಿದ್ದಾರೆ. ಅವರಲ್ಲಿ ಹಿರಿಮಗಳು ಮಹಾಲಕ್ಷ್ಮಿ ಕೂಡ ಬೆಂಕಿ ಅವಘಡಕ್ಕೆ ತುತ್ತಾಗಿ ಮುಖ ಕೈಗಳನ್ನ ಸುಟ್ಟುಕೊಂಡಿದ್ದಾಳೆ. ಮಹಾಲಕ್ಷ್ಮಿ ಈ ತಾಯಂದಿರ ಸೇವೆ ಮಾಡುತ್ತಾ ತನ್ನ ದುಃಖ ಮರೆತಿದ್ದಾಳೆ. ನಮ್ಮ ಮಕ್ಕಳಿಗನ್ನ ಚೆನ್ನಾಗಿ ನೋಡ್ಕೊತಾರೆ. ಬೆಳಗ್ಗೆ ಎದ್ದರೆ ನಮ್ಮ ಅಕ್ಕ ತೊಳ್ಕೊಬರಿಗೆ ಕಾಫಿ ಕೊಡ್ತಾರೆ. ಮಧ್ಯಾಹ್ನ ಊಟ 2 ಸತಿ ಪಲ್ಯ, ಸಾರು, ಮಜ್ಜಿಗೆ, ಅನ್ನ ಊಟಕ್ಕೆ ಇಡ್ತಾರೆ. 4 ಗಂಟೆ ಕಾಫಿ ಕೊಡ್ತಾರೆ. ಸಾಯಂಕಾಲ 3 ಸಲ ಪಲ್ಯ ಮಾಡಿ ಊಟಕ್ಕೆ ಹಾಕ್ತಾರೆ. ನಮ್ಮ ಮಕ್ಕಳಿಗನ್ನ ನಮ್ಮ ಮನೆಗನ್ನ ತುಂಬ ಚೆನ್ನಾಗಿ ನೋಡ್ಕೋತಾರೆ. ನಮ್ಮ ಮೊಮ್ಮಕ್ಕಳು ಕೊಡೋ ಪ್ರೀತಿನ ಈ ಮಕ್ಕಳು ಕೊಡ್ತಾಯಿದ್ದಾರೆ.
ದುಬಾರಿ ದುನಿಯಾದಲ್ಲಿ ಶಿವಶಂಕರ್ ತಮ್ಮ 8,000 ಸಂಬಳದಲ್ಲಿ ಈ ಹೊಣೆ ನಿಭಾಯಿಸಲಾಗ್ತಿಲ್ಲ. ಕೆಲ ದಾನಿಗಳು ಕೂಡ ನೆರವು ನೀಡುತ್ತಿದ್ದಾರೆ. ಆದರೂ ಕುಟುಂಬದ ಹೊಣೆ, ಸೇವಾಶ್ರಮದ ವೆಚ್ಚ ಜೊತೆಗೆ ಮಕ್ಕಳ ಓದು ಇವೆಲ್ಲವನ್ನ ನಿಭಾಯಿಸೋದು ಕಷ್ಟ ಸಾಧ್ಯವಾಗಿದೆ. ಇಂತಹ ಕಷ್ಟದಲ್ಲೂ ಶಿವಶಂಕರ್ ಮತ್ತು ಕುಟುಂಬದ ಈ ಮಹಾನ್ ಕಾರ್ಯವನ್ನ ಮೆಚ್ಚಲೇಬೇಕಲ್ಲ. ಶಿವಶಂಕರ್ ಅವರ ಈ ಸೇವಾಶ್ರಮಕ್ಕೆ ಕೈಜೋಡಿಸಬೇಕೆನ್ನುವವರು ನೆರವು ನೀಡಲು ಸಂಪರ್ಕಿಸಬೇಕಾದ ಸಂಖ್ಯೆ 9820203034 7795839628. ಸಂಬಂಧಿಕರಿಂದ ತಿರಸ್ಕಾರಕ್ಕೀಡಾಗಿ ಬಂದಿರುವಂತಹ ಈ ಅಜ್ಜಿಯಂದಿರನ್ನು ಹೆತ್ತ ತಾಯಿಯಂತೆ ನೋಡ್ಕೊಳ್ತಾ ಇರುವಂತಹ ಶಿವಶಂಕರ್ ಅವರ ಕುಟುಂಬ ಅವರ ಸೇವೆಯನ್ನು ನಿಜವಾಗ್ಲೂ ಮೆಚ್ಚಲೇಬೇಕು. ಒಬ್ಬ ತಾಯಿಯನ್ನೇ ನೋಡ್ಕೊಳ್ದೇ ಇರುವಂತಹ ಮಕ್ಕಳಿರುವ ಈ ಕಾಲದಲ್ಲಿ ಇಂಥ ಒಂದು ಕುಟುಂಬ ಇರೋದು, ಅವರ ಸೇವೆ ಈ ರೀತಿ ಮಾಡ್ತಾ ಇರುವಂಥದ್ದು ನಿಜವಾಗ್ಲೂ ಮೆಚ್ಚಲೇಬೇಕಾಗಿರುವಂಥದ್ದು. ಈ ಪರೋಪಕಾರಿ ಕುಟುಂಬಕ್ಕೆ ನಾವು ನಿಜವಾಗ್ಲೂ ಕೈ ಮುಗಿಲೇಬೇಕು. ಬೆಂಗಳೂರಿನಿಂದ ಕ್ಯಾಮ್ರಾಮನ್ ಯುಗಂಧರ್ ಜೊತೆ ಮಸೂದ್ ದೊಡ್ಡಬಾಗಿಲು, ಸುವರ್ಣ ನ್ಯೂಸ್. ಈಗ ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ.